ರಾಜೀನಾಮೆ ಕೊಟ್ಟ ಧರ್ಮೇಂದ್ರ ಪ್ರಧಾನ್ರನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬೆಂಬಲಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲು ಶ್ರಮಿಸಿದವರು. ರಾಷ್ಟ್ರೀಯ ಶಿಕ್ಷಣ ನೀತಿ ಸೇರಿದಂತೆ ಹಲವು ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದವರು. ವ್ಯಾಪಕ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡಿ ರಾಜೀನಾಮೆ ನೀಡಿದ ನಿರ್ಧಾರ ಸಾರ್ವಜನಿಕ ಜೀವನದಲ್ಲಿನ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಸೇವೆಯ ಪ್ರತಿಬಿಂಬ. ಪ್ರಧಾನ ನಿರ್ಧಾರದ ಕಥೆಗೆ ಪಕ್ಷವು ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ. ಪ್ರಧಾನ್ ಅವರ ಮುಂದಿನ ಪ್ರಯತ್ನಗಳಿಗೆ ನಾನು ಶುಭ ಹಾರೈಸುತ್ತೇನೆ ಎಂದಿದ್ದಾರೆ ನಿತಿನ್ ನಬೀನ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು. ಇದರ ಬಗ್ಗೆ ರಾಜ್ಯದಲ್ಲೂ ವಾಗ್ಯುದ್ಧ. ಪ್ರಿಯಾಂಕ ಖರ್ಗೆ ಗೃಹ ಸಚಿವರು ಹೇಳಿದ್ರು, ಕುಂಭಕರ್ಣ ನಿದ್ದೆಯಿಂದ ಸರ್ಕಾರ ಎದ್ದಿದೆ. ಪೇಪರ್ ಲೀಕಿಗೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಕಾರಣ ಹೇಳಿದ್ದಾರೆ. ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಅದರ ಉದಾಹರಣೆ ಇದು ಅಂತ. ಮುಖ್ಯಮಂತ್ರಿಗಳು ಹೇಳಿದ್ರು, ಪ್ರಧಾನ್ ಬಹಳ ಹಿಂದೆನೇ ರಾಜೀನಾಮೆ ಕೊಟ್ಟು ಬಿಡಬೇಕಾಗಿತ್ತು ಅಂತ. ಸರ್ಕಾರದ ಕಡೆಯಿಂದ ಮಾತನಾಡಿದವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಕೌಂಟರ್ ಇದೆ. ವಿಜಯೇಂದ್ರ ಅವರದ್ದು ಕೇಳಿಸ್ಕೊಳ್ಳಿ. ಈ ಸರ್ಕಾರ ಕುಂಭಕರ್ಣ ನಿದ್ರೆಯಿಂದ ಎದ್ದಿದೆ. ರಾಜೀನಾಮೆ ಕೊಡ್ತಾ ಇರೋದು ನಾನು ಪೇಪರ್ ಲೀಕಿಗೆ ಜವಾಬ್ದಾರಿ ತಗೊಂಡು ಕೊಡ್ತಾ ಇಲ್ಲ. ನಾನು ದೇಶ ವಿರೋಧಿ ಶಕ್ತಿಗಳು ಒಂದು ಆಗಬಾರ್ದು, ಅವರಿಗೆ ಅಡ್ವಾಂಟೇಜ್ ಆಗುತ್ತೆ, ನಾನು ರಾಜೀನಾಮೆ ಕೊಟ್ಟಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಉಪಕಾರ ಮಾಡಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಮಣ್ಣಿಗೆ ಬಿದ್ದರೂ ಬಿದ್ರೂ ಕೂಡ ಮೀಸೆ ಮಣ್ಣಾಗಿಲ್ಲ ಆಗಿಲ್ಲ ಅಂದ ಹಂಗಾಯಿತು. ಹೋಮ್ ಮಿನಿಸ್ಟರ್ ಅವರು, ಪ್ರೈಮ್ ಮಿನಿಸ್ಟರ್ ಅವರು ಪಾರ್ಲಿಮೆಂಟಿಗೆ ಬನ್ನಿ, ಹೇಡಿಗಳ ಥರ ಓಡಾಡೋದಲ್ಲ, ಪಾರ್ಲಿಮೆಂಟಿಗೆ ಬನ್ನಿ. ಕೇಂದ್ರ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ರವರು ನೀಟ್ ವಿಚಾರದಲ್ಲಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಗೆಲುವು, ಸಿಜೆಪಿಯ ಗೆಲುವು ಅಂತೇಳಿ ಅದು ಕೂಡ ಚರ್ಚೆ ನಡೀತಾ ಇದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ದುರುಪಯೋಗ ಪಡಿಸಿಕೊಂಡು ತಮ್ಮ ರಾಜಕೀಯ ಬೇಳೆನ ಬೇಯಿಸ್ಕೊಳ್ತಕ್ಕಂಥ ಷಡ್ಯಂತ್ರ ಕುತಂತ್ರಗಳು ನಡೀತಾ ಇದ್ದಾವೆ. ಕೆಲವು ಸಮಾಜಘಾತಕ ಶಕ್ತಿಗಳು ಕೂಡ ಈ ದೇಶದಲ್ಲಿ ಒಂದು ಅಭದ್ರತೆಯನ್ನ ನಿರ್ಮಾಣ ಮಾಡಬೇಕು, ಅರಾಜಕತೆ ಸೃಷ್ಟಿ ಮಾಡಬೇಕು. ವಾಂಗ್ಚುಕ್ ಅವರು ತಮ್ಮ ಉಪವಾಸ ಸತ್ಯಾಗ್ರಹದಿಂದ ಹಿಂದೆ ಸರಿಬೇಕಾದ್ರೆ ಇದನ್ನು ಕೂಡ ಅವ್ರು ಹೇಳಿದ್ದಾರೆ. ಇದರಿಂದ ಎಚ್ಚೆತ್ಕೊಂಡು ಇವತ್ತು ಧರ್ಮೇಂದ್ರ ಪ್ರಧಾನ್ ರವರು, ಮಾನ್ಯ ಸಚಿವರು ತಾವೇ ಮುಂದೆ ಬಂದಿತ್ತು ರಾಜೀನಾಮೆನ ಕೊಟ್ಟಿದ್ದಾರೆ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬಾರ್ದು ಅಂತೇಳಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಬಹಳ ಹಿಂದೆನೆ ಕೊಡ್ಬೇಕಾಯ್ತು ಅಂತ ಹೇಳ್ತಾ ಇದ್ದಲ್ಲ. ಇನ್ನು 2 ದಿನಗಳ ಹಿಂದೆಯೇ ಉಪವಾಸ ಮುರಿದ ಸೋನಂ ವಾಂಗ್ಚುಕ್ 26 ದಿನ ಉಪವಾಸ ನಡೆಸಿದ್ರು. ಅವರು 11 kg ವೆಯ್ಟ್ ಲಾಸ್ ಆಯಿತು. ಸರ್ಕಾರ ಅವ್ರನ್ನ ತಗೊಂಡೋಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತು. ಅಲ್ಲಿಗೆ ಸರ್ಕಾರದ ಪ್ರತಿನಿಧಿಗಳಾಗಿ ಬಂದಂಥ ಇಬ್ಬರು ಕೇಂದ್ರ ಸಚಿವರು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತ ರೈಟಿಂಗ್ನಲ್ಲಿ ಬರೆದು ಕೊಟ್ಟು ಅವರೆದುರಿಗೆ ಓದಿ ಸೂಪ್ ಕುಡಿಸುವ ಮೂಲಕ ಉಪವಾಸ ಮುಗಿಸಿದ್ರು. ಕಾಂಗ್ರೆಸ್ಸಿನ ಒಬ್ಬ ಸಂಸದ ಇದು ಡೀಲ್ ಮಾಡಿಕೊಂಡ್ರು ಸೋನಂ ವಾಂಗ್ಚುಕ್ ಅಂದ್ಬಿಟ್ರು. ಅದಾದ ನಂತರ ಭಾಳ ಜನ ಹಂಗೆ ಮಾತಾಡಿದ್ರು. ಸೋನಂ ವಾಂಗ್ಚುಕ್ ಡೀಲು ಅಡ್ಜಸ್ಟ್ಮೆಂಟು ಅದಕ್ಕೆ ಮಾತಾಡಿದ್ದಾರೆ ಅವರು. ನನ್ನ ಉದ್ದೇಶ ಪವಿತ್ರವಾಗಿತ್ತು, ಆದರೂ ನನ್ನ ಚಾರಿತ್ರ್ಯ ಹರಣ ಮಾಡ್ತಾ ಇದ್ದಾರೆ ಅಂತ. ಕೇಳಿಸ್ಕೊಳ್ಳಿ. ಮಜಾ ಅಲ್ಲ ಇಂಥವೆಲ್ಲ? ಕೆಲವು ನಿಮಿಷಗಳಲ್ಲಿ ಯಾರು ವಿರೋಧಿಸ್ತಾ ಇದ್ರು ಅವರು ಬೆಂಬಲಿಸೋದಕ್ಕೆ ಶುರು ಮಾಡಿದ್ರು, ಯಾರು ಬೆಂಬಲಿಸ್ತಾ ಇದ್ರು ಅವರು ವಿರೋಧಿಸೋದಕ್ಕೆ ಶುರು ಮಾಡಿದ್ರು. ಸೋನಂ ವಾಂಗ್ಚುಕ್ ಉಪವಾಸಕ್ಕೆ ಕುಳಿತಷ್ಟು ಕಾಲ ಸರ್ಕಾರದ ವಿರುದ್ಧವಿರುವವರಿಗೆಲ್ಲ ಹೀರೋ, ಸರ್ಕಾರದ ಪರವಾಗಿರುವವರಿಗೆ ಪಾಕಿಸ್ತಾನಕ್ಕೆ ಹೋಗಿದ್ದ ಈ ಮನುಷ್ಯ ಚೀನಾದ ಏಜೆಂಟು, ಅಮೇರಿಕಾದ ಏಜೆಂಟು, FCRA ಕಾನೂನು ತರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ, ಆತನ NGOಗೆ ದುಡ್ಡು ಬರುತ್ತೆ, ಅದು ಹೊಡೆತ ಬೀಳುತ್ತೆ ಅಂತ ಉಪವಾಸ. ಈ BJP ಎಕೋಸಿಸ್ಟಮ್ನವರೆಲ್ಲ ಬೈದಿದ್ದು. BJP ವಿರೋಧಿಗಳು ಇಂಥ ಹೋರಾಟಗಾರ, ಎಂತೆಂಥ ನೋಬಲ್ ಕಾಸ್ಗಳಿಗೋಸ್ಕರ ಈ ಮನುಷ್ಯ ಹೋರಾಡಿದ್ದು, ಈತ ಎಂಥ ಸೈಂಟಿಸ್ಟ್ ಗೊತ್ತಾ, ಹಂಗೆ ಗೊತ್ತಾ, ಹಿಂಗೆ ಗೊತ್ತಾ ಅಂತ ಅವರು ಉಪವಾಸವನ್ನು ಮುಗಿಸ್ತೀನಿ ಅಂದ ತಕ್ಷಣ BJPಯವರ ಪಾಲಿಗೆ ಹೀರೋ ಆಗಿಬಿಟ್ರು. BJP ವಿರೋಧಿಗಳ ಪಾಲಿಗೆ ಅಡ್ಜಸ್ಟ್ಮೆಂಟು, ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಆಗ್ಬಿಡ್ತು. ಆ್ಯಕ್ಚುಲಿ 2007ರಲ್ಲಿ
ಇವತ್ತು ಸಂಜೆ 7 ಗಂಟೆಗೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ನಲ್ಲಿ BJP ವಕ್ತಾರರು ಹೇಳ್ತಾ ಇದ್ರು, ಆಗಿನ ಸರ್ಕಾರ ಹಾಕಿದ್ದಂಥ ರಿಪೋರ್ಟ್ ಹೆಂಗಿತ್ತು ಸೋನಂ ವಾಂಗ್ಚುಕ್ ಮೇಲೆ ಅಂತ. ಈತನಂಥ ದೇಶದ್ರೋಹಿಯೇ ಇನ್ನೊಬ್ಬನಿಲ್ಲ ಅನ್ನೋ ರೀತಿಯಲ್ಲಿ ಆಗಿನ ಸರ್ಕಾರ ಒಂದು ರಿಪೋರ್ಟ್ ಹಾಕಿತ್ತಂತೆ. ಹಿ ವಾಸ್ ಕೋಟಿಂಗ್ ಇಟ್. ಹೀಗೆ ಈ ದೇಶದಲ್ಲಿ ಒಬ್ಬ ವ್ಯಕ್ತಿಯ ಬಗೆಗಿನ ಅಭಿಪ್ರಾಯಗಳು ನಾವು ಯಾವ ಕಡೆ ನಿಂತ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಬದಲಾಗೋದಕ್ಕೆ 1 ನಿಮಿಷ ಸಾಕಷ್ಟೆ, 1 ನಿಮಿಷದಲ್ಲಿ ಚೇಂಜ್. ಉಳಿದಂತೆ ಈ ಪ್ರತಿಭಟನೆಯಲ್ಲಿ ಸೋಷಿಯಲ್ ಮೀಡಿಯಾನ ಹೇಗೆ ದುರ್ಬಳಕೆ ಮಾಡಿಕೊಳ್ಳಲಾಯಿತು ಅಂತ ದೆಹಲಿ ಸೆಂಟ್ರಲ್ DCP ರೋಹಿತ್ ರಾಜ್ಬೀರ್ ಸಿಂಗ್ ಅಧಿಕೃತವಾಗಿ ಮಾತನಾಡಿದ್ದಾರೆ. ಪೊಲೀಸರ ಅಧಿಕೃತ ಹೇಳಿಕೆ ಇದು. ಪಾಕಿಸ್ತಾನದ 400 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಆ್ಯಕ್ಟಿವ್ ಆದವಂತೆ ಏಕಾಏಕಿ. ಅವುಗಳ ಪೈಕಿ ಕೆಲವು ಅಕೌಂಟ್ಗಳನ್ನು ನೋಡ್ತಾ ಇದ್ದೆ ನಾನು. ಭಾರತದಲ್ಲಿದ್ದುಕೊಂಡು ಭಾರತವನ್ನು ಅತಿಯಾಗಿ ಪ್ರೀತಿಸುವವರು ಕೂಡ ಭಾರತದ ಬಗ್ಗೆ ಹಂಗೆ ಬರ್ಕೊಂಡಿರೋದಿಲ್ಲ. ಹಂಗಿದ್ವು ಅವು. ಅದರ DPಯಲ್ಲಿ ತ್ರಿವರ್ಣ ಧ್ವಜ ಏನು, ಅವುಗಳ ಹೆಸರುಗಳೇನು ಅನ್ನಲ್ಲ. ನಾನು ಭಾರತದಲ್ಲಿದ್ದುಕೊಂಡು ಅತೀವವಾಗಿ ಈ ದೇಶವನ್ನು ಪ್ರೀತಿಸ್ತೀನಿ ಅನ್ನೋರು ಕೂಡ ಹಂಗೆ ಪ್ರೊಫೈಲ್ ಇಟ್ಕೊಂಡಿರಲ್ಲ. ಅಂಥ ಪ್ರೊಫೈಲ್ಗಳವೆಲ್ಲ 400 ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ಗಳನ್ನು ಐಡೆಂಟಿಫೈ ಮಾಡಿದಾರಂತೆ. ಅವುಗಳ ಮೂಲಕ ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾ ಇದ್ದರು. ಉದಾಹರಣೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಗುಂಡು ಹೊಡೆದು ಒಬ್ಬ ಹುಡುಗಿ ಸತ್ತು ಹೋಗ್ಬಿಟ್ಟಿದ್ದಾಳೆ, ಈ ಥರದ ಸುದ್ದಿಗಳು. ಅವುಗಳನ್ನು ಹರಡಿಸ್ತಾ ಇದ್ರಂತೆ, ಅವನ್ನ ಐಡೆಂಟಿಫೈ ಮಾಡಿದಾರಂತೆ. ಗಲಭೆಯಲ್ಲಿ 2,500ಕ್ಕೂ ಹೆಚ್ಚಿನ ಕ್ರಿಮಿನಲ್ಗಳ ಪತ್ತೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಈ ಫೇಸ್ ಐಡೆಂಟಿಫಿಕೇಷನ್ ಪ್ರಾಸೆಸ್ಸನ್ನು, ಇದು ಕೇವಲ ಈ ಗಲಭೆಗೆ ಸಂಬಂಧಪಟ್ಟಂತೆ ಹೇಳೋದಲ್ಲ ನಾನು. ದಟ್ ಈಸ್ ದ ಫ್ಯೂಚರ್ ಟೆಕ್ನಾಲಜಿ. ಅದು ಚೈನಾದಂಥ ದೇಶದಲ್ಲಿ ಬೀದಿಲೂ CC ಕ್ಯಾಮ್ರಾಗಳನ್ನು ಹಾಕಿಬಿಟ್ಟಿರ್ತಾರೆ. ಒಬ್ಬ ಮನುಷ್ಯ ಹೋದ ತಕ್ಷಣ ಆತ ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡಿರುತ್ತೆ. ಅಂದರೆ ಪ್ರೈವಸಿ ಅನ್ನೋದಿಲ್ಲ. ನೀವು ಎಲ್ಲಿ ಹೋದ್ರಿ, ಎಲ್ಲಿ ಬಂದ್ರಿ, ಎಷ್ಟೊತ್ತು ಎಲ್ಲಿದ್ರಿ, ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಿರುತ್ತಲ್ಲಿ. ಅದೇ ಟೆಕ್ನಾಲಜಿಯನ್ನು ಭಾರತದಲ್ಲಿ ಗಲಭೆಗಳ ಸಂದರ್ಭದಲ್ಲಿ ಬಳಸ್ತಾ ಇದ್ದಾರೆ. ಸುಮ್ಮನೆ ನಿಮ್ದೊಂದು ಫೋಟೋ ಸಿಕ್ಕರೆ ಸಾಕು, ನಿಮ್ಮ ಜಾತಕ ಕೊಟ್ಟುಬಿಡುತ್ತಾ ಮಷಿನ್. ನೀವು ಯಾವ್ಯಾವ ವೆಬ್ಸೈಟ್ನಲ್ಲಿ ನಿಮ್ಮ ಫೋಟೋ ಇದೆ, ಯಾವ ಪೊಲೀಸ್ ರೆಕಾರ್ಡ್ನಲ್ಲಿ ನಿಮ್ಮ ಫೋಟೋ ಇದೆ, ಎಲ್ಲ ಕೊಟ್ಟುಬಿಡುತ್ತೆ. 2,500 ಕ್ರಿಮಿನಲ್ಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ರೋಹಿತ್ ರಾಜ್ಬೀರ್ ಸಿಂಗ್ ಡೆಲ್ಲಿ ಸೆಂಟ್ರಲ್ನ DCP ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಇನ್ನು ಒಟ್ಟಾರೆ CJP ಪ್ರೊಟೆಸ್ಟ್ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಆಯಿತು. ಫಾರ್ ದ ಫಸ್ಟ್ ಟೈಮ್ ಕೇಂದ್ರ ಸಚಿವರೊಬ್ಬರ ರಾಜೀನಾಮೆ ಪಡೆಯೋ ಪರಿಸ್ಥಿತಿ ಬಂತು. ಪರ್ಸೆಪ್ಷನ್ ಬ್ಯಾಟಲ್ನಲ್ಲೂ ಕೂಡ ಸರ್ಕಾರ, ಅಂದರೆ ಇವರು ಯಾವತ್ತೂ ಬಗ್ಗೋರಲ್ಲ, ಮಣಿಯೋರಲ್ಲ ಅನ್ನುವ ಅಭಿಪ್ರಾಯ ಏನಿತ್ತು, ಆ ಅಭಿಪ್ರಾಯ ಮುಕ್ಕಾಯಿತು. ಇದೆಲ್ಲವನ್ನು ಇಷ್ಟೋ ತನಕ ಹೇಳಿದ್ವಿ. ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ರಾತ್ರಿ ಏನು ವಿಡಿಯೋ ಮಾಡಿಬಿಟ್ರಲ್ಲ, ರಾತ್ರಿ 11:52-53 ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಅದು ಸೆಲ್ಫಿ ವಿಡಿಯೋ. ಫಸ್ಟ್ ಟೈಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿದ್ದಂತೆ. ಅಂದರೆ ಹಿಂಗ್ಯಾಕೆ ಮಾಡಿದ್ರು? ಎಲ್ಲವೂ ಒಂದು ಕ್ಯಾಲ್ಕುಲೇಷನ್ನಿನ ಮೇಲೇ. ಈ ದೇಶದ ಜನ್ಸಿಗಳಿಗೆ ಅಂತಾನೇ ಕೊಡಲಾಗಿರುವ ಸಂದೇಶ ಅದು. ಸೊ ಆವಾಗ ಜನ್ಸಿಗಳ ಸೆಲ್ಫಿ ವಿಡಿಯೋ, ಫ್ರಂಟ್ ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡ್ತಾರೆ. ಭಾಯಿ ಅವ್ರ ಬಹನೋ ಮೇರೆ ಪ್ಯಾರೆ ದೇಶವಾಸಿ ಎಲ್ಲ ಹೇಳ್ತಾ ಇದ್ರು ಅವರು. ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಅಂತ ಶುರು ಮಾಡಿದ್ರು. ಹಾಗೇನು ಜನ್ಸಿಯನ್ನು ಅಪೀಲ್ ಮಾಡೋ ಪ್ರಯತ್ನ. ಆ ವಿಡಿಯೋ ಓಡ್ತು ಅಂದರೆ ಈ ಒಂದು ಪೋಸ್ಟ್ನಿಂದಾಗಿ ನರೇಂದ್ರ ಮೋದಿ ಅವರಿಗೆ 10 ಲಕ್ಷ ಹೊಸ ಫಾಲೋವರ್ಸ್ ಬಂದ್ರಂತೆ. ಇದೇನು UPSC ಎಕ್ಸಾಮ್ ಬರೋ ಕ್ವಶನ್ ಅಲ್ಲ, ಸುಮ್ಮನೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಟ್ಟು 57 ಕೋಟಿ 10 ಲಕ್ಷ ವ್ಯೂಸ್ ಆಗಿದೆ ಇದಕ್ಕೆ. ಎಲ್ಲ ಪ್ಲ್ಯಾಟ್ಫಾರ್ಮ್ಗಳನ್ನು ಸೇರಿಸಿದ್ರೆ 10 ಲಕ್ಷ ಹೊಸ ಫಾಲೋವರ್ಸ್ ಆಗಿದ್ದಾರಂತೆ. ಇನ್ಸ್ಟಾಗ್ರಾಮ್ನಲ್ಲಿ 35 ಕೋಟಿ 60 ಲಕ್ಷ ಓಡಿದೆ ಇದು, 356 ಮಿಲಿಯನ್. ಫೇಸ್ಬುಕ್ನಲ್ಲಿ 14 ಕೋಟಿ 60 ಲಕ್ಷ, ಯೂಟ್ಯೂಬ್ನಲ್ಲಿ 3 ಕೋಟಿ 30 ಮಿಲಿಯನ್, ಟ್ವಿಟರ್ನಲ್ಲಿ 3 ಕೋಟಿ 97 ಲಕ್ಷ, 39.7 ಮಿಲಿಯನ್. ಎಲ್ಲ ಸೇರಿಸಿದ್ರೆ 57 ಕೋಟಿ 10 ಲಕ್ಷ ವ್ಯೂಸ್. ಟೋಟಲ್ ನಂಬರ್ ಆಫ್ ವ್ಯೂಸ್ ಇದು. ಫಾಲೋವರ್ಗಳ ಸಂಖ್ಯೆ ಇನ್ಸ್ಟಾಗ್ರಾಮ್ನಲ್ಲಿ 10.3 crores, ಫೇಸ್ಬುಕ್ನಲ್ಲಿ 6 ಕೋಟಿ,
ಯೂಟ್ಯೂಬ್ನಲ್ಲಿ 3 ಕೋಟಿ 11 ಲಕ್ಷ, ಟ್ವಿಟರ್ನಲ್ಲಿ 10 ಕೋಟಿ 70 ಲಕ್ಷ, ಒಟ್ಟು 30 ಕೋಟಿ 11 ಲಕ್ಷ ಟೋಟಲ್ ನಂಬರ್ ಆಫ್ ಫಾಲೋವರ್ಸ್. ಈ ಒಂದು ವಿಡಿಯೋದಿಂದ 10 ಲಕ್ಷ ಫಾಲೋವರ್ಗಳ ಸಂಖ್ಯೆ ಜಾಸ್ತಿ ಆಗಿದೆಯಂತೆ. ನೋಡಿ, ಬೇಸಿಕಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರೋದು ಬಹಳ ಕಡಿಮೆ, ತಪ್ಪದು, ಹಂಗಿರಬಾರ್ದು. ಇನ್ಸ್ಟಾಗ್ರಾಮ್ ಅದೇನೋ ಸೆಟ್ ಆಗೋದಿಲ್ಲಪ್ಪ ಅದು. ಬಟ್ ಇವತ್ತಿನ ಜನ್ಜಿನ ರೀಚ್ ಮಾಡೋದಕ್ಕಿರೋದೇ ಇನ್ಸ್ಟಾಗ್ರಾಮ್. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೇಳಿದ್ರಂಥವ್ರು ಪ್ರಧಾನಮಂತ್ರಿಗಳು, ಇನ್ಸ್ಟಾಗ್ರಾಮ್ನಲ್ಲಿ ಯಾರ್ಯಾರು ಆ್ಯಕ್ಟಿವ್ ಇದ್ದೀರಿ, ಯಾರ್ಯಾರಿಗೆ ಎಷ್ಟೆಷ್ಟು ಫಾಲೋವರ್ಸ್ ಇದ್ದಾರೆ, ಅದರ ಕಡೆ ಗಮನ ಇಟ್ಕೊಳ್ಳಿ. ಫೇಸ್ಬುಕ್ಕು, ಟ್ವಿಟರು ಇವು ರೀಚ್ ಆಗ್ತಾ ಇರೋದೇ ಬೇರೆ ಕ್ಯಾಟಗರಿಯ ಜನರನ್ನು, ಇನ್ಸ್ಟಾಗ್ರಾಮ್ ರೀಚ್ ಆಗ್ತಾ ಇರೋದು ಈ ದೇಶದ ಯುವ ಸಮುದಾಯವನ್ನು ಅಂತ ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹೇಳಿದ್ರಂತೆ. ಇನ್ಸ್ಟಾಗ್ರಾಮ್ನಲ್ಲಿ ವ್ಯಕ್ತವಾಗ್ತಾ ಇರುವ ಅಭಿಪ್ರಾಯಗಳು, ಅದರ ಮೇಲೆ ಗಮನ ಇಟ್ಕೊಳ್ಳಿ. ಕೇಂದ್ರ ಸರ್ಕಾರದ ಯೋಜನೆಗಳು, ನಮ್ಮ ಸಾಧನೆಗಳನ್ನು ನೀವು ಫೇಸ್ಬುಕ್ಕಿಗೆ ಹಾಕುವಷ್ಟೇ, ಯೂಟ್ಯೂಬ್ಗೆ ಹಾಕುವಷ್ಟೇ ಕಾಳಜಿಯಿಂದ ಇನ್ಸ್ಟಾಗ್ರಾಮ್ಗೂ ಹಾಕಿ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರಂತೆ. ಇದು ಮೊನ್ನೆಯ ವಿಡಿಯೋ. ನೆನ್ನೆ ಇನ್ನೊಂದು ವಿಡಿಯೋ ಮಾಡಿದ್ರು ಅವರು, 40 ಸೆಕೆಂಡಿನ 2ನೇಯ ವಿಡಿಯೋ. ಕೇಳಿಸ್ಕೊಳ್ಳಿ. थैंक यू फ्रेंड्स, कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों। 40 ಸೆಕೆಂಡಿನ 2ನೇಯ ವಿಡಿಯೋ ನೆನ್ನೆ ರಾತ್ರಿ ಬಂತಿದ್ದು. ಇದೆಲ್ಲ ಆದ ನಂತರ ಮುಗೀತು. ಈಗ ಈ ಪ್ರತಿಭಟನೆ ಮುಗೀತು. ಮುಂದಿನ ಪ್ರಶ್ನೆ ಇರೋದು, ಇದರ ಮುಂದಿನ ಸ್ವರೂಪ ಏನು ಅಂತ. ಕಾಕ್ರೋಚ್ ಜನತಾ ಪಾರ್ಟಿ ಬಂತು, ಹೋರಾಟ ಮಾಡಿದ್ರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಕಮೆಂಟ್ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿಕೊಂಡಂಥ ಒಂದು ಫಿನಾಮಿನಲ್ ಗೆಲುವು ಸಿಕ್ತು. ಮುಂದಿನ ಪ್ರಶ್ನೆ, ಇದೊಂದು ಪೊಲಿಟಿಕಲ್ ಮೂಮೆಂಟ್ ಆಗುತ್ತಾ? ಬೇರೆ ಬೇರೆ ವಿಷಯಗಳನ್ನು ಎತ್ಕೊಂಡು ಇವ್ರು ಹಿಂಗೆ ಹೋರಾಟ ಶುರು ಮಾಡ್ತಾರಾ? ಕೇಂದ್ರ ಸರ್ಕಾರ ಇಂಥ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ನೋಡುವ ರೀತಿ ಬದಲಾಗತ್ತಾ? ಅಂದರೆ ಇವರು 22 ದಿವಸ ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಂಡಿದ್ದಾರೆ, ನಮ್ಮ ಪಾಡಿಗೆ ನಾವಿರೋಣ ಅನ್ನೋ ಥರ ಏನಿದ್ರಲ್ಲ, ಮುಂದಿನ ದಿನಗಳಲ್ಲಿ ಇದನ್ನು ಹ್ಯಾಂಡಲ್ ಮಾಡುವ ಸ್ಟ್ರಾಟಜಿ ಏನಾದ್ರು ಚೇಂಜ್ ಆಗುತ್ತಾ? ಇವೆಲ್ಲ ಉತ್ತರ ಸಿಗಬೇಕಾಗಿರುವ ಪ್ರಶ್ನೆಗಳು. ಹಂಗೆ ಚೇಂಜ್ ಮಾಡ್ಕೋತಾರೆ ಇವರು. ಆ ವಿಷಯದಲ್ಲೆಲ್ಲ ಜಾಣರು. ಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿ ಈಸ್ ಅ ವೆರಿ ಕ್ವಿಕ್ ಲರ್ನರ್. ಅಂಥ ಬದಲಾವಣೆಗಳು ಏನಾಗ್ತವೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ. ಇಷ್ಟೆಲ್ಲ ಆದ ನಂತರವೂ ಈ ಪ್ರತಿಭಟನೆ ನಡೆದ ರೀತಿ, ನಾನು ಉದ್ದೇಶ ಪ್ರಶ್ನೆ ಮಾಡ್ತಾ ಇಲ್ಲ, ನಡೆದ ರೀತಿ ಕಸಿವಿಸಿನೇ. ಇವತ್ತು ಫ್ರೀಡಮ್ ಪಾರ್ಕಿಗೆ ಹೋಗಿದ್ದಂಥ ನನ್ನ ಪರಿಚಯದ 2-3 ಜನ ಹೇಳ್ತಾಯಿದ್ರು, ಒಂದು ಹಾಡನ್ನು, ಅಲ್ಲಿ ಹಾಡಲಾದ ಹಾಡನ್ನು ಒಂದು ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಬಹಳ ಅಶ್ಲೀಲವಾಗಿದೆ. ನಾನು ನಿಮಗೆ ಕೇಳಿಸ್ಲೂಬಾರದು ಅದನ್ನು. ಅಲ್ಲಿ ನಾಯಕರುಗಳ ಬಗ್ಗೆ ಬಳಸಲಾದ ಭಾಷೆಗಳು, ಬಳಸಲಾದ ಶಬ್ದಗಳು ಅಸಹ್ಯ. ಬಹಳ ಕೆಟ್ಟ ಶಬ್ದಗಳ ಬಳಕೆ ಆಯಿತು. ಅದರ ಬಗ್ಗೆ ಹೋರಾಟಗಳು ಮುಂದಿನ ದಿನಗಳಲ್ಲಿ ಒಂದು ಎಚ್ಚರಿಕೆ ವಹಿಸಲಿ. ಸೋನಮ್ ವಾಂಗ್ಚುಕ್ ಹೇಳಿದ್ರಲ್ಲ, ಈ ಹೋರಾಟ ದುರುಪಯೋಗ ಪಡಿಸಿಕೊಳ್ಳುವವರ ಕೈಗೆ ಹೋಗ್ತಾ ಇದೆ ಅಂತ ಆತಂಕ ಆಗ್ತಾ ಇದೆ, ಹಾಗಾಗೋದಕ್ಕೆ ಬಿಡಬೇಡಿ ಅಂದರು ಅವರು. ಇವತ್ತಿನ ಹೋರಾಟ ಇಲ್ಲಿ ಇದು ಜಂತರ್ ಮಂತರ್ನ ಹೋರಾಟದಲ್ಲಿ ಮಣಿಶಂಕರ್ ಅಯ್ಯರ್ ಬಂದಿದ್ದರು. ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಅವರು, ನಾನು ನಿಮಗೇನೂ ಕಲಿಸೋದಕ್ಕೆ ಬಂದಿಲ್ಲ, ನಿಮ್ಮಿಂದ ಕಲಿಯೋದಕ್ಕೆ ಬಂದಿದ್ದೀನಿ. ಮೋದಿ ಅಮಿತ್ ಶಾ ಬಗ್ಗೆ ಮಾತಾಡೋದಕ್ಕೆ ನಮಗೆ ಭಯ ಆಗುತ್ತೆ. ನೀವು ಯಶಸ್ವಿಯಾಗಿ ಈ ಹೋರಾಟ ನಡೆಸಿದ್ರಿ ಅಂತಂದರು ಮಣಿಶಂಕರ್ ಅಯ್ಯರ್. ಇಲ್ಲಿ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಮಾತು ಬಂತು ಮಣಿಶಂಕರ್ ಅಯ್ಯರ್ ಅವರ ಬಾಯಲ್ಲಿ. ಅಂದರೆ ಮೋದಿ ಅಮಿತ್ ಶಾ ವಿರುದ್ಧ ಮಾತಾಡಿಬಿಟ್ರೆ ಎಲ್ಲಿ ನಮ್ಮನ್ನು ಜೈಲಿಗೆ ಹಾಕಿಬಿಡ್ತಾರೋ ಅನ್ನೋ ಭಯ ಆಗುತ್ತೆ ನಮಗೆ. ನೋಡಿ ಶಾರ್ಜಿಲ್ ಇಮಾಮ್ನನ್ನು, ನೋಡಿ ಉಮರ್ ಖಾಲಿದ್ನನ್ನು 5 ವರ್ಷಗಳಿಂದ ಜೈಲಿನಲ್ಲಿಟ್ಟಿದ್ದಾರೆ ಅಂದರು ಮಣಿಶಂಕರ್ ಅಯ್ಯರ್. ಐ ಆಮ್ ಗಿವಿಂಗ್ ದಿಸ್ ಲೀಡ್ ಟು ದ ಫ್ರೀಡಮ್ ಪಾರ್ಕ್ ಪ್ರೊಟೆಸ್ಟ್. ಒಂದು ಸಲ ಮಣಿಶಂಕರ್ ಅಯ್ಯರ್ ಮಾತಾಡಿದ್ದು ಕೇಳಿಸ್ಕೊಳ್ಳಿ.
और बच्चों, मुझसे सही सवाल आप कर सकते हैं कि मैं यहाँ नौजवानों के बीच में इस उम्र में मैं क्या कर रहा हूँ। इसका जवाब सीधा मैं देना चाहता हूँ कि मैं सिखाने के लिए नहीं आया हूँ, सीखने के लिए आया हूँ। क्योंकि आज जो नौजवान हैं वो विद्यार्थी नहीं है, वो इस देश को एक सबक सिखा रहे हैं। और क्या है वो सबक? वो सबक ये है कि निडर रहो। हमारा जो पीढ़ी है वो बहुत डर गया था। मोदी जी और अमित शाह का नाम को सुनकर हम कांपते थे। हमें शक पैदा हो जाता था कि हम अपनी आवाज़ उठाएं तो हमारा क्या होगा, कि अगला हमारा पता तिहाड़ जेल होगा या क्या होगा। हमने उमर खालिद को देख लिया है, हमने शारजील इमाम को देख लिया है। 5, 6, 7 साल से वो जेल में बंद है और इतने साल के पश्चात सरकार यहाँ तक अपना काम नहीं कर पा रही है कि उनके बारे में उनका क्या इल्ज़ाम है वो भी कोर्ट में आकर पेश करें। और ऐसी मसूरत हाल में हम डरे हुए थे। ಈ ಇಬ್ಬರನ್ನ ಬೆಂಬಲಿಸುವ ಪೋಸ್ಟರ್ಗಳು ಫ್ರೀಡಂ ಪಾರ್ಕ್ನಲ್ಲೂ ಇದ್ವು. ಜಿಂದಾಬಾದ್ ಜಿಂದಾಬಾದ್ ಪೋಸ್ಟರ್ಗಳು. ತೋರಿಸಿ ಒಂದ್ಸಲ ಆ ಪೋಸ್ಟರ್ನ. ಏನು ಹೇಳ್ತಿದ್ರಲ್ಲಿ? ಮೈ ಪೋಸ್ಟರ್ ಮೈ ರೂಲ್ಸ್. ನಾ ಏನು ಪೋಸ್ಟರ್ ಹಿಡ್ಕೋಬೇಕು ಅನ್ನೋದು ನನಗೆ ಆಯ್ಕೆ ಅಂತ ಅರ್ಥ. ಒಂದು ನಿಮಿಷ. ಟ್ರಾನ್ಸ್ ರೆಸಿಸ್ಟೆನ್ಸ್ ಲಾಂಗ್ ಲೀವ್. ಉಮರ್ ಖಾಲಿದ್ ಜಿಂದಾಬಾದ್, ಶರ್ಜಿಲ್ ಇಮಾಮ್ ಜಿಂದಾಬಾದ್. ಕೊನೆಗೆ ನೋಡಿ, ಕೊನೆ ಸೆಂಟೆನ್ಸ್ ನೋಡಿ, ಉಖಾಡಲೆ ಬ್ಯಾಂಗ್ಳೂರು ಪೊಲೀಸ್ ಅಂತ. ನಮ್ಮಲ್ಲಿ ಅಶ್ಲೀಲ ಅಂತ ಬರೆದಿದ್ದಾರೆ. ಉಖಾಡ್ಲೆ ಬ್ಯಾಂಗ್ಳೂರು ಪೊಲೀಸ್. ಏನು ಕಿತ್ಕೊತಿರೋ ಕಿತ್ಕೊಳ್ರಿ ಬೆಂಗಳೂರು ಪೊಲೀಸರು ಅಂತ. ಫ್ರೀಡಂ ಪಾರ್ಕ್ನ ಪ್ರತಿಭಟನೆಯಲ್ಲಿ ಹಿಡಿಯಲಾಗಿದ್ದ ಪೋಸ್ಟರ್ ಇದು. ಇದಕ್ಕೂ ನೀಟ್ ಕ್ವಶನ್ ಪೇಪರ್ ಲೀಕಿಗೂ, ಭಾರತದ ಪರೀಕ್ಷಾ ಪದ್ಧತಿಯ ವೈಫಲ್ಯಕ್ಕೂ, ಇಡೀ ಶಿಕ್ಷಣ ವ್ಯವಸ್ಥೆಯ ಮೇಲೆ ಎದ್ದಿರೋ ಪ್ರಶ್ನಾರ್ಥಕ ಚಿಹ್ನೆಗಳಿಗೂ ಏನು ಸಂಬಂಧ? ನನಗೆ ಹೇಳಿ. ಚಳುವಳಿಗಾರರಿಗೆ ತಮ್ಮ ಅಕ್ಕಪಕ್ಕದಲ್ಲಿ ಯಾರನ್ನು ಬಿಟ್ಕೋಬೇಕು ಯಾರನ್ನು ಬಿಟ್ಕೋಬಾರ್ದು ಅನ್ನೋ ಬಗ್ಗೆ ಇರಬೇಕಾದ ಎಚ್ಚರಿಕೆಯ ವಿಷಯವನ್ನು ನಾನು ಹೇಳ್ತಾ ಇರೋದು. ಆ ಹುಡುಗಿ ಕೈಯಲ್ಲಿ ಒಂದು ಮೈಕ್ ಬೇರೆ ಇದೆ, ಯಾವುದೋ ಚಾನಲ್ ಮೈಕ್ ಕಂಡಂಗೆ ಕಾಣಿಸುತ್ತದು. ಪ್ರಿಯಾಂಕ ಖರ್ಗೆ ಅವರು ಬೆಳಗ್ಗೆ ಇದರ ಬಗ್ಗೆ ಕೇಳಿದ್ರೆ, ಉಮರ್ ಖಾಲಿದ್ ಜೈಲಲ್ಲಿದ್ದಾರೆ, ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ, ದೇಶ ವಿರೋಧಿಗಳು ಅಂತ ಘೋಷಿಸುವ ಗುತ್ತಿಗೆ ತಗೊಂಡಿದ್ದಾರಾ ಅಂದರೆ ಸರ್ಕಾರದವರ ಅಂತ. RSS ಕಚೇರಿಯಲ್ಲಿ ಬಾವುಟ ಹಾರಿಸೋದಕ್ಕೆ 52 ವರ್ಷ ಬೇಕಾಯಿತು, ಇವರಿಂದ ಭಕ್ತಿ ಕಲಿಬೇಕಾ ಅಂತ ಕೇಳಿದ್ರು. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಉಖಾಡಲ್ಲೇ ಬ್ಯಾಂಗ್ಳೂರು ಪೊಲೀಸ್ ಅಂತಿರೋದಲ್ಲಿ ಅವರು ಕೇಳಿದ ಪ್ರಶ್ನೆ ಇದು. ಮಧ್ಯಾಹ್ನ ಕೇಳಿದ್ರು, ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡೋರು ಶಾಂತಿಯಿಂದ ಮಾಡಲಿ, ಪ್ರಚೋದನಕಾರಿ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡೋದು ಬೇಡ. ನಮ್ಮ ಪೊಲೀಸ್ ಸಿಬ್ಬಂದಿಯ ಬಗ್ಗೆ ಪ್ರಚೋದನಾತ್ಮಕವಾಗಿ ಬರೆದಿದ್ದಾರೆ, ಅದನ್ನು ಸಹಿಸೋದಿಲ್ಲ. ನಮ್ಮ ಪೊಲೀಸರ ಮನೋಸ್ಥೈರ್ಯ ಕುಂದಿಸುವ ಕೆಲಸ ಇದು. ಇವರ ವಿರುದ್ಧ ಕ್ರಮ ಕೈಗೊಳ್ತೇವೆ, ದೂರು ಕೊಟ್ಟರೆ ಕ್ರಮ ಕೈಗೊಳ್ತೀವಿ ಅಂದರು. ದೂರು ಕೊಟ್ಟರೆ ಕ್ರಮ ಕೈಗೊಳ್ತೀವಿ. ಯಾರು ಕೊಡ್ಬೇಕ್ರಿ? ಬ್ಯಾಂಗ್ಳೂರು ಪೊಲೀಸು. BK ಹರಿಪ್ರಸಾದ್ ಅವರು ಇದನ್ನು ಬೆಂಬಲಿಸುವ ರೀತಿಯಲ್ಲೇ ಮಾತಾಡಿದರು. ಏನು ತಪ್ಪು ಉಮರ್ ಖಾಲಿದ್ ಪೋಸ್ಟರ್ ಪ್ರದರ್ಶನ ಮಾಡಿದ್ರೆ ಅಂತ. ಉಮರ್ ಖಾಲಿದ್ ಯಾಕೆ 5 ವರ್ಷಗಳ ಕಾಲ ಜೈಲಿನಲ್ಲಿ ಇಟ್ಟಿದ್ದಾರೆ? ಕೇಳಿಸ್ಕೊಡಿ ಈ ಹೇಳಿಕೆಗಳನ್ನು. 8 ವರ್ಷ ಆಯಿತು, ಅದೇ ರಾಗ ಎಳಿತಾ ಇದ್ರಲ್ಲ. ಯಾಕೆ ಚಾರ್ಜ್ ಶೀಟ್ ಆಗಿಲ್ಲ, ಯಾಕೆ ಶಿಕ್ಷೆ ಆಗಿಲ್ಲ, ಬೇಲ್ ಹಾಕಿದಾಗೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾದಂಥ ಆದೇಶಗಳು ಬಂದಾಗ ನಾನು ಕಮೆಂಟ್ ಮಾಡ್ಬೋದು. ಯಾರು 52 ವರ್ಷ ಬಾವುಟ ಹಾರಿಸಿಲ್ಲ ನೋಡಿ ಅವ್ರ ಕಚೇರಿಗಳಲ್ಲಿ, ಅವರು ಆ್ಯಂಟಿ ನ್ಯಾಷನಲ್ಸು. ನೀವು ಪ್ರತಿಭಟನೆ ಮಾಡಬೇಕಾದ್ರೆ ಪ್ರಚೋದನೆ ಆಗಿ ನೀವು ಮಾತಾಡ್ಬೋದು, ಆದರೆ ನಾನು ಹೋಮ್ ಡಿಪಾರ್ಟ್ಮೆಂಟ್ ನಮ್ಮ ಸಿಬ್ಬಂದಿಗಳು ಹ್ಯಾವ್ ಟು ಶೋ ರೆಸ್ಟ್ರೇಂಟ್. ಯಾರೇ ಪ್ರತಿಭಟನೆ ಮಾಡೋ ಹಕ್ಕಿದೆ, ಹೈಕೋರ್ಟು ಇಲ್ಲೇ ಮಾಡಬೇಕು ಅಂತ ಫ್ರೀಡಮ್ ಪಾರ್ಕ್ನಲ್ಲಿ ಅಲ್ಲಿ ನಾವು ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಆ್ಯಂಡ್ ಐ ಆಮ್ ಶ್ಯೂರ್ ದಟ್ ದೇ ವಿಲ್ ಡೂ ಇಟ್ ಪೀಸ್ಫುಲಿ. ದಯವಿಟ್ಟು ಇಂಥ ಪ್ರಚೋದನಕಾರಿ ಪ್ಲಕಾರ್ಡ್ಸ್ ಇರಲಿ, ಪೋಸ್ಟರ್ಗಳಲ್ಲಿ ಮಾಡಬೇಡಿ. ವಿ ಆರ್ ಎಟ್ ಯುವರ್ ಸರ್ವಿಸ್. ನಮ್ಮ ಸಿಬ್ಬಂದಿಗಳ
ಮನೋಬಲವನ್ನು ಕುಗ್ಸೋಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ವೆದರ್ ಇಟ್ ಈಸ್ ಪೊಲೀಸ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಯಾರೇ ಇರ್ಬೋದು, ನಾವು ವಿ ವಿಲ್ ನಾಟ್ ಸ್ಪೇರ್. ಆಯಿತಾ? ವಿ ವಿಲ್ ಟೇಕ್. ಈಗ ಮೊನ್ನೆ ಬಿಡ್ದಿನಲ್ಲಿ ಒಂದು ನಿಮಿಷ ಸರ್, ಕೊಡಿ ವಿ ವಿಲ್ ಟೇಕ್ ಆ್ಯಕ್ಷನ್. ಉಮರ್ ಖಾಲಿದ್ ತಪ್ಪೇನಿದೆ? ತುಕಡೆ ಗ್ಯಾಂಗ್ ಅಂತ ಹೇಳಿ ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿ ಇದ್ದಾರಲ್ಲ, FIR ಯಾಕಾಗಿಲ್ಲ? ನಾವೊಂದು ಮೊಟ್ಟೆ ಹೊಡೆದ್ರು ಅಂತೇಳಿ FIR ಮಾಡ್ತಾರೆ. ಚಾರ್ಜ್ ಶೀಟ್ ಮಾಡಿ. ಉಮರ್ ಖಾಲಿದು ಯಾವುದೇ ಒಂದು ವಿಚಾರಣೆ ಆಗದೆ 5 ವರ್ಷ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು ಪಾಕಿಸ್ತಾನ ಕೆಟ್ಟೋಯ್ತಾ? ಪಾಕಿಸ್ತಾನದ ನಕಲು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, NDA ಸರ್ಕಾರ. BK ಹರಿಪ್ರಸಾದ್ ಅವರು FIR ಆಗಿಲ್ಲ ಅಂದರು. FIR ಆಗದೆ ಯಾರನ್ನಾರು ಜೈಲಿನಲ್ಲಿ ಇಡೋದಕ್ಕೆ ಹೋದರೆ ಜೈಲಿನಲ್ಲಿ ಇಂಥವ್ರನ್ನ ಇಡಬೇಕು ಇಂಥವ್ರನ್ನ ಇಡಬಾರ್ದು ಅನ್ನೋದು ಸರ್ಕಾರ ತೀರ್ಮಾನ ಮಾಡೋದಿಲ್ಲ, ಕೋರ್ಟ್ ತೀರ್ಮಾನ ಮಾಡೋದು. ಕೋರ್ಟ್ ತೀರ್ಮಾನ ಮಾಡುತ್ತೆ. FIR ಹಾಕದೆ ಯಾರನ್ನಾರು ಜೈಲಿಗೆ ಕಳ್ಸೋದಕ್ಕಾಗತ್ತೇನ್ರಿ? ಚಾರ್ಜ್ ಶೀಟ್ನ ವಿಷಯ, ಸರ್ಕಾರ ಚಾರ್ಜ್ ಶೀಟ್ ಹಾಕದೆ ಜೈಲಿನಲ್ಲಿಟ್ಟಿದೆ. ಲೋವರ್ ಕೋರ್ಟ್ನಲ್ಲಿ ಬೇಲ್ ಕೊಡಲ್ಲ, ಹೈಕೋರ್ಟ್ನಲ್ಲಿ ಬೇಲ್ ಕೊಡಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕೊಡಲ್ಲ. ಬೇಲ್ ನಿರಾಕರಿಸಲಾಯಿತು. ಕೇಳಬೇಕಲ್ಲ ನ್ಯಾಯಾಂಗನ ಪ್ರಶ್ನೆನ. ಆಮೇಲೆ ಯಾವ ಘನಂದಾರಿ ಕೆಲಸಕ್ಕೆ ಇವ್ರು ಹೋಗಿರೋದು? 2020 ದೆಹಲಿ ಗಲಭೆ ಆರೋಪಿ ಈತ. 53 ಜನ ಕಗ್ಗೊಲೆಯಾದರು ಅದರಲ್ಲಿ. ಶಾರ್ಜಿಲ್ ಇಮಾಮ್ ಈತ ವೇದಿಕೆಯ ಮೇಲೆ ನಿಂತ್ಕೊಂಡು ಮಾಡಿದ ಭಾಷಣ ಏನು? ಚಿಕನ್ ನೆಕ್ ಕಟ್ ಮಾಡಿ ಇದೇನು ಈಶಾನ್ಯ ಭಾರತವನ್ನು ಭಾರತದಿಂದ ಕತ್ತರಿಸಿ ಬಿಡಬೇಕು ವೇದಿಕೆ ಮೇಲೆ ಮಾಡಿದ ಭಾಷಣ ರೀ ಅದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.